ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕೂಡ ಕರೆ ಮಾಡಬಹುದು. ಹಾಗೆ ನೇರವಾಗಿ ಗುರೂಜಿಯವರೊಟ್ಟಿಗೆ ಮಾತನಾಡಬಹುದಾಗಿದೆ. ಯಾವುದೇ ಸಮಸ್ಯೆಗಳಾಗಿರ್ಬೋದು, ಎಂತಹದ್ದೇ ಸಮಸ್ಯೆಗಳಾಗಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮೂಲಕ ನಿಮಗೆ ಸಿಗುತ್ತೆ. ಹಾಗೆ ಹಿಂದಿನ ಸಂಚಿಕೆಯಲ್ಲಿ ಶುಕ್ರ ಗೋಚರ ಫಲದಿಂದ ಯಾವ್ಯಾವ ರಾಶಿ ಲಗ್ನಗಳಿಗೆ ಏನೆಲ್ಲ ಫಲಾನುಫಲಗಳು ದೊರೆಯಲಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರು. ಇವತ್ತು ತುಲಾ ರಾಶಿಯಿಂದ ಮೀನ ರಾಶಿಯವರಿಗೆ ಏನೆಲ್ಲ ಫಲಾನುಫಲಗಳು ಸಿಗಲಿದೆ ಅನ್ನೋದರ ಬಗ್ಗೆ ಗುರುಗಳು ಮಾಹಿತಿಯನ್ನ ತಿಳಿಸ್ತಾ ಹೋಗ್ತಾರೆ. ಗುರುಗಳೇ, 4ನೇ ತಾರೀಕು ಜುಲೈವರೆಗೂ ಶುಕ್ರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥದ್ದು ತುಲಾ ಲಗ್ನ ತುಲಾ ರಾಶಿಯವ್ರಿಗೆ ಹೇಗಿರುತ್ತೆ ಅಂತಂದರೆ, ಸ್ವಲ್ಪ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಹೆಸರು ಕೀರ್ತಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಂದು ರೀತಿ ಅವಾರ್ಡ್, ರಿವಾರ್ಡ್, ಪ್ರಶಸ್ತಿಗಳು ಲಭ್ಯವಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಒಂದು ಬಿಸ್ನೆಸ್ಸಲ್ಲಿ ಒಂದು ಹೆಸರು ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಹಂ ಘರ್ಷಣೆ ಉಂಟಾಗ್ತಕ್ಕಂಥದ್ದು, ಅಹಂ ಆಗ್ತಕ್ಕಂಥದ್ದು, ಹಾಗೆ ಭಾಳ ಮುಖ್ಯವಾಗಿ ಈಗೋ ಅಂತ ಏನು ನಾವು ಕರಿತೀವಿ ಅದು ಹೆಚ್ಚಾಗ್ತಕ್ಕಂಥದ್ದು. ಹೊಸ ಸಂಬಂಧಗಳು ಪ್ರತಿಷ್ಠೆಯಿಂದ ಕೂಡಿರ್ತಕ್ಕಂಥದ್ದು ಇರುತ್ತೆ, ಅಥವಾ ಪ್ರತಿಷ್ಠೆಯಿಂದ ಹಾಳಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ಆಪರೇಷನ್ ಆಗ್ತಕ್ಕಂಥದ್ದು, ದೀರ್ಘಕಾಲದ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಷ್ಟು ತುಲಾ ಲಗ್ನ ತುಲಾ ರಾಶಿಯ ವಿಚಾರ. ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಗೆ ಹೋಗೋಣ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಹೆಚ್ಚಾಗ್ತಕ್ಕಂಥದ್ದು, ಲೇಜಿನೆಸ್ ಅಂತ ಏನು ಕರಿತೀವಿ ಅದು ಹೆಚ್ಚಾಗ್ತಕ್ಕಂಥದ್ದು, ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ಓದೋಕ್ಕೆ. ಆದರೆ ಯಾರು ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಮಾಡ್ತಾಯಿದ್ದಾರೆ, ಹೈಯರ್ ಸ್ಟಡೀಸ್ ಮಾಡ್ತಾಯಿದ್ದಾರೆ, ಮಾಸ್ಟರ್ಸ್ ಮಾಡ್ತಾಯಿದ್ದಾರೆ, ಅಂಥವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಹೆಚ್ಚಿನ ಜ್ಞಾನಾರ್ಜನೆ ಆಗ್ತಕ್ಕಂಥದ್ದು ಕಂಡು ಬರ್ತಾಯಿದೆ. ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ, ಉದ್ಯೋಗದಲ್ಲಿ ಆಸಕ್ತಿ ಕಮ್ಮಿ ತೋರಿಸ್ತಾ ಇದೆ, ಉದ್ಯೋಗದಲ್ಲಿ ಕಿರಿಕಿರಿ ತೋರಿಸ್ತಾ ಇದೆ, ಉದ್ಯೋಗದಲ್ಲಿ ಬದಲಾವಣೆ ತೋರಿಸ್ತಾ ಇದೆ, ಉದ್ಯೋಗದಲ್ಲಿ ಏನೋ ಒಂದು ರೀತಿ ಅಸಮಾಧಾನ ತೋರಿಸ್ತಾ ಇದೆ. ಹಾಗೆ ಉದ್ಯೋಗದಲ್ಲಿ ಒಂದು ರೀತಿ ಏಳಿಗೆ ಇಲ್ವೇನೋ ಅನ್ನೋ ಒಂದು ಫೀಲಿಂಗ್ ಬರ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥದ್ದು. ಸ್ವಲ್ಪ 9ನೇ ಮನೆ ಅಷ್ಟು ಸ್ಟ್ರಾಂಗ್ ಇಲ್ಲ. ಸಾಧಾರಣವಾಗಿರ್ತಕ್ಕಂಥ ವ್ಯಾಪಾರದಲ್ಲಿ ಬರ್ತಕ್ಕಂಥದ್ದು ಸ್ವಲ್ಪ ನಷ್ಟವೂ ತೋರಿಸ್ತಾ ಇದೆ. ಲೋವರ್ ಲೆವೆಲಲ್ಲಿ, ಲೋವರ್ ಪವರಲ್ಲಿ 7-12 ಲೋವರ್ ಪವರ್ ಇರ್ತಕ್ಕಂಥದ್ದು. ಹಾಗೆ ವೈವಾಹಿಕ ಜೀವನದಲ್ಲಿ ಹಿರಿಯರಿಂದ ವಿವಾಹ ನಿಶ್ಚಿತ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗುಣಮುಖವಾದ ಲಕ್ಷಣ, ಗುಣ ಆಗ್ತಕ್ಕಂಥ ದಾರಿ ಕಂಡು ಬರ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇರೋದರಿಂದ ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು, ಹೆಚ್ಚು ಖರ್ಚು ಮಾಡದೇ ಇರತಕ್ಕಂಥದ್ದು, ಹೆಚ್ಚು ಹೊಸ ಯೋಜನೆಗಳನ್ನು ಮಾಡದೇ ಇರತಕ್ಕಂಥದ್ದು ಉತ್ತಮ. ಇಷ್ಟು ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯ ವಿಚಾರ. ಮುಂದೆ ಧನುರ್ ಲಗ್ನ ಧನುರ್ ರಾಶಿ ಬರೋಣ. ಧನುರ್ ಲಗ್ನ ಧನುರ್ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಅಡಚಣೆಗಳು ಉಂಟಾಗ್ತಕ್ಕಂಥದ್ದು, ಶಿಕ್ಷಣದಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಯಾವುದಾದ್ರು ರೀತಿಯ ಗೊಂದಲ ಸೃಷ್ಟಿಯಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಒಂದು ರೀತಿಯ
ಕನ್ಫ್ಯೂಷನ್ಸು ಕೂಡ ವಿದ್ಯಾರ್ಥಿಗಳಿಗೆ ಉಂಟಾಗ್ತಕ್ಕಂಥದ್ದು. ಇವಾಗ ಒಂದು ರೀತಿ ಸ್ವಲ್ಪ ಹೊಸ ಕೋರ್ಸ್ಗಳಿಗೆ ಜಾಯ್ನ್ ಆಗ್ತಕ್ಕಂಥ ಸಮಯದಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ ಧನುರ್ಲಗ್ನ ಧನುರ್ರಾಶಿ ಇರ್ತಕ್ಕಂಥವ್ರಿಗೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಸಮಸ್ಯೆ ಆಗ್ತಕ್ಕಂಥದ್ದು, ಕೆಲಸ ಕಳ್ಕೊಳ್ತಕ್ಕಂಥದ್ದು, ಕೆಲಸದಲ್ಲಿ ಕಿರಿಕಿರಿ, ಕೆಲಸದಲ್ಲಿ ಅಡಚಣೆ, ಕೆಲಸದಲ್ಲಿ ಒಂದು ರೀತಿ ಅಸಮಾಧಾನ, ಒಂದು ರೀತಿ ವೈಮನಸ್ಯ ಎಲ್ಲವೂ ಕೂಡಿರ್ತಕ್ಕಂಥದ್ದು. ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗ್ತಕ್ಕಂಥದ್ದು, ಸಹೋದ್ಯೋಗಿಯಿಂದನೂ ಕಿರಿಕಿರಿ ಆಗ್ತಕ್ಕಂಥದ್ದು, ಯಾವುದಾದ್ರು ಒಂದು ರೀತಿಯ ಅಪಮಾನಗಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾರಾದರೂ ಬಂದು ಮೋಸ ಹೋಗ್ತಕ್ಕಂಥದ್ದು ಅಥವಾ ನೀವೇ ಬಂಡವಾಳ ಹಾಕಿ ಮೋಸ ಹೋಗ್ತಕ್ಕಂಥ ಕಾಂಬಿನೇಷನು ಬಹುತೇಕ ಕಾಣಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಲಾಭ ತೋರಿಸ್ತಾ ಇದೆ ಅಷ್ಟೇ, ಹೆಚ್ಚಿಗಿನ ಲಾಭ ಇಲ್ಲ. ಇನ್ನು ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಹೊಸ ಸಂಬಂಧಗಳು ಮುರಿದು ಬೀಳ್ತಕ್ಕಂಥದ್ದು, ಮಾತುಕತೆಯಿಂದ ಆಗಿದ್ದರೆ ಏನಾದ್ರು ಸ್ವಲ್ಪ ಅಡಚಣೆಯಿಂದ ಮಾತುಕತೆಯಿಂದ ಸಮಸ್ಯೆಯಾಗಿ ಗಲಾಟೆಗಳಿಗೆ ಹೋಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥದ್ದು. ವಿವಾಹ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ವಿರಸ ಹೆಚ್ಚಾಗ್ತಕ್ಕಂಥದ್ದು, ಸ್ವಲ್ಪ ಅಬ್ಯೂಸಿವ್ ಆಗಿ ಇರ್ತಕ್ಕಂಥ ಒಂದು ವಿಚಾರ, ಹಾಗೆ ಸಪ್ರೇಷನ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ನು ತೋರಿಸ್ತಾ ಇದೆ. ಯಾರು ಆಲ್ರೆಡಿ ಡಿವೋರ್ಸ್ಗೆ ಹೋಗಿದ್ದಾರೆ ಅವ್ರಿಗೆ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ಸ್ವಲ್ಪ ಲಾಭವನ್ನು ತಂದುಕೊಟ್ಟು ಡಿವೋರ್ಸ್ ಆಗ್ತಕ್ಕಂಥ ಕಾಂಬಿನೇಷನ್ನು ಬಹುತೇಕ ಧನುರ್ಲಗ್ನ ಧನುರ್ರಾಶಿ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ವಾಹನದಿಂದ ಸ್ವಲ್ಪ ಹುಷಾರಾಗಿರಬೇಕು ಧನುರ್ಲಗ್ನದವರು. ಆಸ್ಪತ್ರೆ ಆಗ್ತಕ್ಕಂಥದ್ದು, ಆಪರೇಷನ್ ಬರ್ತಕ್ಕಂಥದ್ದು ಇವೆಲ್ಲವೂ ನಾವಿಲ್ಲಿ ನೋಡ್ಬೋದು. ಆಪರೇಷನ್ನಿಂದ ಸ್ವಲ್ಪ ಮುಕ್ತಿ ಹೊಂದಕ್ಕೆ ಸ್ವಲ್ಪ ಅವರೇಕಾಳನ್ನು ಶುಕ್ರವಾರ ದಿವಸ ದಾನ ಮಾಡ್ತಾ ಬನ್ನಿ, ಒಂದು ಎರಡು ವಾರ 3 ವಾರ. ಓವರಾಲ್ ಉತ್ತಮವಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಇಲ್ಲಿ ಸ್ವಲ್ಪ ಸಮಸ್ಯೆ ಧನುರ್ಲಗ್ನದವ್ರಿಗೆ. ಶುಕ್ರದಶ, ಶುಕ್ರಭುಕ್ತಿ, ಶುಕ್ರ ಅಂತರ್ಭುಕ್ತಿ ನಡೀತಾ ಇದ್ದರೆ ಹೆಚ್ಚಿನ ಸಮಸ್ಯೆ ಕಂಡುಬರ್ತಾ ಇದೆ. ನೆಕ್ಸ್ಟು ಮಕರ ಲಗ್ನ ಮಕರ ರಾಶಿಗೆ ಹೋಗೋಣ. ಮಕರ ಲಗ್ನ ಮಕರ ರಾಶಿ. ಮಕರ ಲಗ್ನ ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವಿದ್ಯಾರ್ಥಿಗಳಿಗೆ ಸಹಪಾಠಿಗಳಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಸಪೋರ್ಟ್ ಸಿಗ್ತಕ್ಕಂಥದ್ದು, ಟೀಚರ್ಗಳಿಂದ ಒಂದು ಸಪೋರ್ಟ್ ಸಿಗ್ತಕ್ಕಂಥದ್ದು. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಜನರ ಸಂಪರ್ಕ ಆಗ್ತಕ್ಕಂಥದ್ದು, ಭಾಳಷ್ಟು ಜನರ ಒಂದು ನಂಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದರಿಂದ ಲಾಭವನ್ನು ಕೂಡ ಅಪೇಕ್ಷಿಸ್ಬೋದು. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಆದಾಯ ಉತ್ತಮವಾಗಿದೆ, ಆದರೆ ಉಳಿಸ್ಕೊಳ್ಳೋದು ಸ್ವಲ್ಪ ಚೂರು ಕಷ್ಟ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಪ್ಲಸ್ ಸ್ವಲ್ಪ ಪ್ಲ್ಯಾನಿಂಗಿಂದ ಮಾಡಿ ಕೇರ್ಫುಲ್ಲಾಗಿದ್ದರೆ ಸ್ವಲ್ಪ ಉಳಿಸ್ಕೊಳ್ಳೋ ಸಾಧ್ಯತೆ ಇದೆ. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಬಂದು ಉತ್ತಮವಾಗಿರ್ತಕ್ಕಂಥ ವಿಚಾರದಲ್ಲಿ ಸೆಟ್ ಆಗ್ತಕ್ಕಂಥದ್ದು ಕಂಡುಬರ್ತಾಯಿದೆ. ವಿವಾಹವು ಡಿಸ್ಕಷನಿಂದ ಅಥವಾ ಪ್ರೇಮ ವಿವಾಹವು ಸಕ್ಸಸ್ ಆಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ವಿವಾಹ ಆಗಿರ್ತಕ್ಕಂಥವರು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೊಂದತಕ್ಕಂಥದ್ದು, ಸಣ್ಣ ಪುಟ್ಟ ಅಡಚಣೆ ಬಿಟ್ಟರೆ ಮೇಲೇನು ನೋಟದಲ್ಲಿ ಇಲ್ಲ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಆಹಾರ ಪದ್ಧತಿಗಳಿಂದ ಸ್ವಲ್ಪ ಸಮಸ್ಯೆಗೀಡಾಗ್ತಕ್ಕಂಥದ್ದು, ಪಥ್ಯ ಉಪವಾಸಗಳು ಮಾಡಿದ್ದಲ್ಲಿ ಆರೋಗ್ಯದಲ್ಲಿ ಹೆಚ್ಚಿನ ಸಮಸ್ಯೆ ಇಲ್ಲ ಅಂತ ಹೇಳಿ ಬರ್ತಕ್ಕಂಥದ್ದು. ಓವರಾಲ್ ಸ್ವಲ್ಪ ಹಣದ ವಿಚಾರದಲ್ಲಿ ಹಾಗೆ ಹೆಚ್ಚಿನ ಜನರ ಸಂಪರ್ಕ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಮಕರ ಲಗ್ನ ಮಕರ ರಾಶಿ. ಎಸ್, ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮ್ಯಾಮ್, ನಾನು ಹಾಸನಿಂದ ಕರೆ ಮಾಡ್ತಿದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮ್ಯಾಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಾನು ನನ್ನ ಬಗ್ಗೆ ಕೇಳಬೇಕಿತ್ತು. ಸ್ವಲ್ಪ ಜೋರಾಗಿ ಮಾತನಾಡಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನಾನು ಅಸ್ಟ್ರಾಲಜಿ ಕಲಿಬೇಕು ಅನ್ಕೊಂಡಿದ್ದೀನಿ ಮೇಡಮ್, ಅದ್ರ ಬಗ್ಗೆ ಕೇಳಬೇಕಿತ್ತು. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟಾ? ಮಾತಾಡಮ್ಮ, ಏನು ಕೇಳಬೇಕು ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಅಸ್ಟ್ರಾಲಜಿ ಕಲಿಯೋಕ್ಕೆ ಪ್ರಶ್ನಾಶಾಸ್ತ್ರ ಹಾಕ್ಬಿಟ್ಟು ಆಮೇಲೆ ಬರಲಿಲ್ಲ ಅಂದರೆ ಬರ್ತೀರಂತನಾ? ಹೆಂಗೆ ಅದು ಲೆಕ್ಕ? ಅಲ್ಲ ಗುರುಜಿ, ಅಂದ್ರೆ ಮೊದಲೊಂದ್ಸಲ ಕರೆ ಮಾಡಿದ್ದೆ. ಅವಾಗ
ಸ್ವಲ್ಪ ಹೇಳಿದ್ರೆ ಇದ್ರ ಬಗ್ಗೆ ಅಂದ್ರೆ ಬೇರೆ ವಿಷಯ ಕೇಳಕ್ ಕಾಲ್ ಮಾಡಿದ್ದೆ, ಹಾಗಾಗಿ ಪ್ರಾಫಿಟ್ ಇದೆ ಕಲೀರಿ ಅಂತ ಹೇಳಿದ್ರೆ ಹಾಗಾಗಿ ಅದ್ರ ಬಗ್ಗೆನೇ ಕೇಳೋಣ ಅಂತ. ಆಲ್ರೆಡಿ ಮೊನ್ನೆ ತಾನೇ ಕ್ಲಾಸ್ ಸ್ಟಾರ್ಟ್ ಆಗಿದೆಯಲ್ಲ? ಅಲ್ಲ ಗುರುಜಿ, ನಾನು ಟೀಚಿಂಗ್ ಪ್ರೊಫೆಷನಲ್ ಇದ್ದೀನಿ, ಹಾಗಾಗಿ ನನಗೆ ಹಾಲಿಡೇಸ್ ಇದ್ದಾಗ ದಸರಾ ಹಾಲಿಡೇಸ್ ಅಲ್ಲಿ ಜಾಯ್ನ್ ಆಗೋಣ ಅಂತ. ನೀವು ಟೀಚಿಂಗು ರಾತ್ರಿ ಎಲ್ಲ ಮಾಡ್ತೀರಾ? ಅಲ್ಲ ಗುರುಜಿ, ನಿಮ್ಗೆ ವರ್ಕ್ ಇರುತ್ತೆ ಸಂಜೆ ಹೊತ್ತು ಬಂದು ಸ್ಕೂಲಿಗೆ ಹೋದ್ರೆ, ಮತ್ತೆ ಹಾಲಿಡೇಸ್ ಅಲ್ಲಾದ್ರೆ ಫ್ರೀ ಇರ್ತೀನಿ. ಹಾಗಾಗಿ ಇದು ವಾಹಿನಿಯಲ್ಲಿ ನಾವು ಇದನ್ನೆಲ್ಲ ಡಿಸ್ಕಸ್ ಮಾಡೋದು ಏನೂ ಇಲ್ಲ. ಸೋಮವಾರದಿಂದ ಶುಕ್ರವಾರ 7:30 9 ಗಂಟೆಗೆ ಇರ್ತಕ್ಕಂಥದ್ದು ಇರುತ್ತೆ. ಹಾ, ಸೊ ಸೋಮವಾರದಿಂದ ಶುಕ್ರವಾರ 1.5 ಅವರ್ ಕ್ಲಾಸ್ ಇರುತ್ತೆ, 1.5 ಗಂಟೆ ಅಷ್ಟೇ. ಅದ್ರ ಮೇಲೆ ಇಲ್ಲ 15 ದಿವಸದ ಕ್ಲಾಸು, ಶನಿವಾರ ಭಾನುವಾರ ಇರಲ್ಲ. ನೀವು ಅನುಕೂಲ ನಿಮ್ಮದು ಅಮ್ಮ, ನಾವು ಏನು ಹೇಳಕ್ಕಾಗಲ್ಲ. ಅನುಕೂಲ ನೀವು ಅಂದ್ರೆ ನನ್ ಮಗುವಿಗೆ ಹೋಮ್ವರ್ಕ್ ಮಾಡ್ಸೋದೆಲ್ಲ ಇರುತ್ತೆ ಗುರುಜಿ, ಹಾಗಾಗಿ ರಿಸ್ಕ್ ಆಗುತ್ತೆ, ಇಂಟ್ರೆಸ್ಟ್ ಕಲಿಯಕ್ಕಾಗಲ್ಲ. ಆಯ್ತಮ್ಮ. ಇವಾಗ ಅದೇನು ಕಂಪ್ಲೇಂಟ್ ಅಂತ ನಾನು ತಗೊಳ್ಳ, ಸಜೆಷನ್ ಅಂತ ತಗೊಳ್ಳ, ಈಗ ಏನಂತ ತಗೊಳ್ಳಿ ನಾನು? ಈಗೇನು ಕೇಳಬೇಕು ಪ್ರಶ್ನೆ ಗೊತ್ತಾಗ್ತಾ ಇಲ್ಲ. ಓಕೆ, ಬನ್ನಿ. ಆಗಸ್ಟ್ 11ನೇ ತಾರೀಕು ಇರ್ತಕ್ಕಂಥದ್ದು. ಸೊ ಏನಾದರೂ ನಿಮಗೆ ರಜೆ ಇದ್ದು ಏನಾದ್ರು ಇದ್ದರೆ ಬನ್ನಿ, ಸೇರ್ಕೊಳ್ಳಿ. ಆಲ್ರೆಡಿ ಮೊನ್ನೆ ಕ್ಲಾಸಲ್ಲಿ 113ನೇ ಬ್ಯಾಚಲ್ಲಿ 248 ಜನ ನಮಗೆ ಜಾಯ್ನ್ ಆಗಿದ್ದಾರೆ. ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಬಂದಿದೆ. ಸೊ ನೆಕ್ಸ್ಟ್ ಟೈಮ್ ಜಾಯ್ನ್ ಆಗಿ ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೈಲಾಶ್ ಯಂತ್ರ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡ್ ಬಂದ್ಬಿಡೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರ ನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ಕೈಲಾಶ ಯಂತ್ರವನ್ನ ತಗೋಬಹುದಾಗಿದೆ, ಹಾಗೆ ಪೂಜೆ ಮಾಡಬಹುದಾಗಿದೆ, ಶುಭ ಫಲಗಳನ್ನ ಕೂಡ ಪಡಿಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸ್ತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಎಂತಹದ್ದೇ ಸಮಸ್ಯೆಗಳಾಗಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗವನ್ನ ಕಂಡುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರ? ತಮ್ಮ ಹೆಸರು? ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ ಅಂತ ಅಂದ್ಕೊಳ್ತೀನಿ. ಗುರುಗಳೇ, ಉಳಿದಂತಹ ರಾಶಿಗಳ ಬಗ್ಗೆ ಹೇಳೋದಾದ್ರೆ? ಕುಂಭಲಗ್ನ, ಕುಂಭ ರಾಶಿ ಬಗ್ಗೆ ಮುಗಿಸೋಣ. ಕುಂಭಲಗ್ನ, ಕುಂಭರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೆಚ್ಚಾಗಿ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಸ್ವಲ್ಪ ಆಲಸ್ಯಗಳಾಗ್ತಕ್ಕಂಥದ್ದು, ಅಗ್ರೆಸಿವ್ನೆಸ್ಸು, ಕೋಪತಾಪಗಳು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ಕುಂಭಲಗ್ನ, ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಸಮಯ. ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದು, ಇರೋ ಉದ್ಯೋಗದಲ್ಲೇ ಉತ್ತಮವಾಗಿರ್ತಕ್ಕಂಥದ್ದು, ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು, ಹಾಗೆ ವೃತ್ತಿಯಲ್ಲಿ ಹೆಚ್ಚಿನ ಫಲಿತಾಂಶ ಬರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದೊಂದು ತೋರಿಸಿದ್ರು ಕೂಡ ಸ್ವಲ್ಪ ಆಸಕ್ತಿ ಕಮ್ಮಿ ಆಗುತ್ತೆ. ಏನೋ ಒಂದು ಸ್ವಲ್ಪ ವ್ಯಾಪಾರ ಮಾಡೋಕ್ಕೆ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ಕಂಡುಬರ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ಹೊಸ ಸಂಬಂಧಗಳು ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮಾತುಕತೆಯಲ್ಲಿ ಸ್ವಲ್ಪ ಮುರಿದು ಬೀಳ್ತಕ್ಕಂಥದ್ದು, ಅಥವಾ ಯಾವುದಾದ್ರು ಒಂದು ಹಣಕಾಸು ವಿಚಾರದಲ್ಲಿ ತಗೊಳ್ಳೋದು ಬಿಡೋದ್ರಲ್ಲಿ, ಅಥವಾ ಕೆಲವೊಂದೊಮ್ಮೆ ಇಂಥ ಜಾಗದಲ್ಲಿ ನಾವು ಚೌಲ್ಟ್ರಿಯನ್ನು ಹಾಕಬೇಕು, ಇಂಥವರೇ ಅಡುಗೆಯವ್ರನ್ನ ಮಾಡಬೇಕು, ಇಂಥ ಗಲಾಟೆಗಳಿಂದನೂ ಕೂಡ ಕಟ್ಟಾಗ್ತಕ್ಕಂಥದ್ದು. ಯಾಕಂದರೆ 4, 6, 9 ಇರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಹೆಚ್ಚಾಗ್ತಕ್ಕಂಥದ್ದು, ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಮಾತುಕತೆಯಿಂದ ಸಮಸ್ಯೆ ಆಗ್ತಕ್ಕಂಥದ್ದು, ಕೋರ್ಟ್ಗೆ ಇದ್ದರೆ ಅಂದರೆ ವ್ಯಾಜ್ಯದಲ್ಲಿದ್ದರೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಮಾತುಕತೆ ಹೆಚ್ಚಾಗಿ ತಗೊಳ್ಳೋದು ಬಿಡೋದು ಬರ್ತಕ್ಕಂಥದ್ದು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಕುಂಭಲಗ್ನ, ಕುಂಭರಾಶಿ. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ, ಅಂತರ್ಭುಕ್ತಿಗಳಲ್ಲಿ ಶುಕ್ರ ಇದ್ದರೆ ಈ ಫಲವನ್ನು ಸ್ವಲ್ಪ ನೋಡ್ಕೋಬೋದು.
ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡುಬರ್ತಾ ಇದೆ. ವಾಹನದಿಂದ ಒಂಚೂರು ಎಚ್ಚರವಾಗಿರಿ. ಪೆಟ್ಟು ಹಾಕ್ತಕ್ಕಂಥದ್ದು ಮೇಜರ್ ಏನಿಲ್ಲ, ಪೆಟ್ಟು ಹಾಕ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಯಾವುದೇ ರೀತಿ ಗೊಂದಲ ಇಲ್ಲ. ಕುಂಭ ಲಗ್ನ, ಕುಂಭರಾಶಿಯವರಿಗೆ. ಕೊನೆಯದಾಗಿ ಮೀನಲಗ್ನ, ಮೀನರಾಶಿಗೆ ಹೋಗ್ಬಿಡೋಣ. ಮೀನಲಗ್ನ, ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಹೆಚ್ಚಾಗ್ತಕ್ಕಂಥದ್ದು, ಆಲಸ್ಯ ಕೂಡ ಹೆಚ್ಚಾಗ್ತಕ್ಕಂಥದ್ದು, ಓದಿನಲ್ಲಿ ಆಸಕ್ತಿ ಕಳ್ಕೊಳ್ತಕ್ಕಂಥದ್ದು ಕಂಡುಬರ್ತಾ ಇದೆ. ವಿಶೇಷವಾಗಿ ಕ್ರಿಯೇಟಿವ್ ಫೀಲ್ಡು, ಈ ಸಂಗೀತ ವಿಚಾರದಲ್ಲಿ ಹಾಗೆ ಕ್ರಿಯಾಶೀಲತೆಯ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಈ ಆರ್ಕಿಟೆಕ್ಟ್ ಓದಿರೋರಿಗೆ, ಸಾಫ್ಟ್ವೇರ್ ಅವ್ರಿಗೆಲ್ಲ ಉತ್ತಮವಾಗಿರ್ತಕ್ಕಂಥ ಕಲಿಕೆಯನ್ನು ಕಂಡುಬರ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ 5, 8, 12 ಓಡ್ತಾ ಇದ್ದರೆ ಇವಾಗ ಸ್ವಲ್ಪ ಉದ್ಯೋಗದಲ್ಲಿ ಸಮಸ್ಯೆ ತೋರಿಸ್ತಾ ಇದೆ. ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತೋರಿಸ್ತಾ ಇದೆ. ಸ್ವಲ್ಪ ಉದ್ಯೋಗ ಸಿಗದೇ ಇರತಕ್ಕಂಥದ್ದು ಸ್ವಲ್ಪ ಈ ಒಂದು ತಿಂಗಳು 4ನೇ ತಾರೀಕು ಜುಲೈವರೆಗೂ ಕೂಡ ಸ್ವಲ್ಪ ಅಷ್ಟು ಸಮಂಜಸವಾಗಿಲ್ಲ. ವ್ಯಾಪಾರಸ್ಥರಿಗೆ ಇದೆ, ಸ್ವಲ್ಪ ಮೋಸ ಹೋಗ್ತಕ್ಕಂಥ ಕಾಂಬಿನೇಷನ್ನು ಸ್ವಲ್ಪ ಹೆಚ್ಚಾಗುತ್ತೆ. ಪಾರ್ಟ್ನರ್ಶಿಪ್ ಅಂದನ್ನು ಕೂಡ ನಷ್ಟ ಆಗ್ತಕ್ಕಂಥದ್ದು ಕಂಡುಬರ್ತಾ ಇದೆ. ವಿವಾಹದಲ್ಲಿ ಪ್ರೇಮ ವಿವಾಹ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಯಾರ್ಯಾರು ಪ್ರೇಮ ವಿವಾಹದಿಂದ ಮಾತುಕತೆ ನಡಿಬೇಕು ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಬಟ್ ಆದರೆ ಅಡಚಣೆಯನ್ನು ತೋರಿಸ್ತಾ ಇದೆ. ಅಂದರೆ ಮದುವೆ ಆಗೋಕ್ಕೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಸಮಯ ಅಲ್ಲ, ಬಟ್ ಆದರೆ ಮಾತುಕತೆಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಬೇಕು. ವಿವಾದ ಆಗಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ, ಸ್ವಲ್ಪ ವಿಲಾಸದಿಂದ ಇರತಕ್ಕಂಥ ಒಂದು ಸಂದರ್ಭ ಕಂಡುಬರ್ತಾ ಇದೆ. ಆರೋಗ್ಯ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಕೂಡ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ವಿಶೇಷವಾಗಿ ಕಂಡುಬರುತ್ತೆ. ಮೀನಲಗ್ನ, ಮೀನರಾಶಿ. ಓವರಾಲ್ ನೋಡಿದ್ರೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಮೀನಲಗ್ನ, ಮೀನರಾಶಿಯವರು ಯಾರಿಗೆ ಕೊಡಬೇಕೋ ಸ್ವಲ್ಪ ಯೋಚನೆ ಮಾಡಿ ಕೊಟ್ಟು ಕಂಟ್ರೋಲಲ್ಲಿದ್ದರೆ ಈ ಗ್ರಹಗಳು ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಇಷ್ಟು ದ್ವಾದಶ ರಾಶಿ ಅಥವಾ ದ್ವಾದಶ ಲಗ್ನಗಳ ಶುಕ್ರ ಸಂಚಾರ ಕರ್ಕಾಟಕ ರಾಶಿಗೆ 4ನೇ ತಾರೀಕು ಜುಲೈವರೆಗೂ ಇರ್ತಕ್ಕಂಥದ್ದು. ಓಕೆ ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮಾ, ತಮ್ಮ ಹೆಸರು ಹೇಳಿ. ಹಾವೇರಿ ಜಿಲ್ಲೆ. ಆ ನಮ್ಮ ಹೆಸರು ಕವಿತಾ ಅಂತ ಹೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೇಳಿ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 4/6/2008. 4/6/2008. ಓಕೆ, ಹುಟ್ಟಿದ ಸಮಯ? ಸಂಜೆ 4:22. 4:22. ಓಕೆ, ಹುಟ್ಟಿದ ಸ್ಥಳ? ಹಾವೇರಿ ಜಿಲ್ಲೆ, ರಾಣೆಬೆನ್ನೂರು. ಓಕೆ, ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ಇವಾಗ? ಏನು ಓದ್ತಿದ್ದಾರೆ? PUC ಸೆಕೆಂಡ್ ಇಯರ್ ಮುಗಿತು. CET ರಿಸಲ್ಟ್ ಬಂತು. ಇಂಜಿನಿಯರಿಂಗ್ ಲೈನ್ ಹೋಗ್ಬೇಕಂತಿದ್ದಾನ್ರಿ. ಅದಾಗಿ ಬರುತ್ತಾ ಇಲ್ಲ ಅಂತ ಕೇಳಿ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಸರ್. ಇಂಜಿನಿಯರಿಂಗ್ ಲೈನ್ ತೊಗೊಂಡಿದ್ದಾರಾ? ಏನು ಓದಿದ್ದಾರೆ? PUC ಸೆಕೆಂಡ್ ಇಯರ್ ಮುಗೀತ್ರಿ, ಸೈನ್ಸ್. CET ಬರ್ದಾಯ್ತಾ? ರಿಸಲ್ಟ್ ಬಂದಿರಬೇಕಲ್ಲ? ಬಂದಿದೆ ರೀ. ಹಾಂ, ಎಷ್ಟು ರ್ಯಾಂಕ್ ಬಂದಿದೆ? 1.5 ಲಕ್ಷ ಬಂದಿದೆ. ಎಷ್ಟು? 1.5 ಲಕ್ಷ. 1.5 ಲಕ್ಷ. ಯಾಕೆ ಈ ಥರ ಸೌಂಡ್ ಬರ್ತಾ ಇದೆ? ಹಲೋ, ನೋಡೋಣ. 2030ವರೆಗೂ ರಾಹು ದಶೆ ಬರ್ತಾ ಇದೆ. ರಾಹು 10ನೇ ಮನೆ ತೋರಿಸ್ತಾ ಇರೋದ್ರಿಂದ ಮ್ಯಾನೇಜ್ಮೆಂಟ್ ಸೈಡಲ್ಲಿ ಹೋಗೋದು ಒಳ್ಳೆಯದು. BBA MBA ಮಾಡೋದು ಉತ್ತಮ ಇವರ ಜಾತಕದಲ್ಲಿ. ಯಾಕಂದರೆ ಇಲ್ಲಿ ನಮ್ಮ ಕಾಂಬಿನೇಷನಲ್ಲಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಇವರಿಗೆ ಉತ್ತಮವಾಗಿರ್ತಕ್ಕಂಥ ದಾರಿ. ಮುಂದೆ 8ನೇ ಮನೆಯೂ ಕೂಡ 8, 11 ಕೂಡ ವ್ಯಾಪಾರವನ್ನು ಸ್ವಲ್ಪ ತೋರಿಸುತ್ತೆ. 8 and 11 ಕಾಂಬಿನೇಷನ್ನು 7ನೇ ಮನೆಗೆ 2ನೇ ಭಾವ ಧನಸ್ಥಾನದಲ್ಲಿರೋದ್ರಿಂದ ವ್ಯಾಪಾರ ಇವರಿಗೆ ಸೇಲ್ಸ್, ಮಾರ್ಕೆಟಿಂಗ್, ಅಡ್ಮಿನಿಸ್ಟ್ರೇಷನ್ ಈ 3 ಲೈನು ಇವರ ಜಾತಕದಲ್ಲಿ ಉತ್ತಮವಾಗಿದೆ. ಇಂಜಿನಿಯರಿಂಗ್ ಅಷ್ಟು ಸ್ಟ್ರಾಂಗ್ ಇಲ್ಲ, ಅಷ್ಟು ಮಾತ್ರ ನಾವು ಸಜೆಷನ್ ಮಾಡ್ಬೋದು. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ.
ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಜ್ಯೋತಿಷ್ಯ ಎಂದ ತಕ್ಷಣ ಎಲ್ಲರಿಗೂ ಜ್ಯೋತಿಷ್ಯ ಅಷ್ಟಕ್ಕಷ್ಟೇ, ಆದರೂ ಸಹ ಜ್ಯೋತಿಷ್ಯ ಕಲಿಯುವುದಂದರೆ ಇನ್ನೂ ಅಷ್ಟೇ ಕಷ್ಟ. ಅದನ್ನು ಜ್ಯೋತಿಷ್ಯವನ್ನು ಕಲಿಸುವುದು ನಮ್ಮ ಗುರುಗಳು ಅಷ್ಟು ಅಚ್ಚುಕಟ್ಟಾಗಿ ಕಲಿಸ್ತಾರೆ, ಭವಿಷ್ಯವನ್ನು ಹೇಳುತ್ತಾರೆ. ಆದರೆ ಗುರೂಜಿಯವರು ಕಲಿಸ್ತಾರೆ ಅಂತ ಆ ಮುಖಾಂತರ ಅದು ತಿಳಿದಾಗ ನನಗೆ ಅಚಾನಕ್ಕಾಗಿ ಏನೋ ಇದೆ ಇದರಲ್ಲಿ ಕಲಿಬೇಕಂತ ಆಸೆ ಹುಡ್ತು. ಆ ಪ್ರಕಾರ ನಾನು ಸಹ ಈ ಕ್ಲಾಸಿಗೆ ಸೇರಿಕೊಂಡೆ.